ಬಾಗಲಕೋಟ್ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಬೀಳ್ಗಿ ತಾಲೂಕಿಗೆ ಮೇಲಿಂದ ಮೇಲೆ ಎಂಟ್ರಿ. ನಾನಾ ದೇವರುಗಳ ದರ್ಶನ, ಮಿಂಚಿನ ಸಂಚಲನ. ಹಿರಿಯರ ಕಂಡೊಡನೆ ಈ ಸಾರಿ ಆಶೀರ್ವಾದ ಮಾಡಿರೆಂದು ಕೈಮುಗಿದು ಬೇಡಿಕೊಳ್ಳುವಿಕೆ. ಇದರಿಂದ ಸಿಗುತ್ತಿದೆ ವ್ಯಾಪಕ ಜನಬೆಂಬಲ. ಹೌದು, ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಂಯುಕ್ತ ಪಾಟೀಲ್ ಇಂದು ಬೀಳ್ಗಿ ತಾಲೂಕಿಗೆ ಭೇಟಿ ನೀಡಿ ನಾನಾ ದೇವರುಗಳ ದರ್ಶನ ಪಡೆದು ವಿವಿಧ ಗ್ರಾಮಗಳಲ್ಲಿ ಕೂಡ ಮಿಂಚಿನ ಸಂಚಲನ ಮೂಡಿಸಿದ್ರು. ನಂತರ ಬೀಳ್ಗಿ ತಾಲೂಕಿನ ನಾಗರಾಳದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಉತ್ತಮ ಜನಪರ ಆಡಳಿತ ಕಾಂಗ್ರೆಸ್ ಸರ್ಕಾರದಿಂದ ಮಾತ್ರ ಸಾಧ್ಯ. ರಾಜ್ಯ ಸರ್ಕಾರದ ಸಾಧನೆಗಳು ಬಾಗಲಕೋಟ್ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯ ಗೆಲುವಿಗೆ ಶ್ರೀರಕ್ಷೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಜೊತೆಗೆ ಸಾರ್ವಜನಿಕರ ಅಭಿವೃದ್ಧಿ, ರಾಮರಾಜ್ಯದ ಆಡಳಿತ ನಿರ್ಮಾಣ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಎಂದರು. ವೀಣಾ ಕಾಶಪ್ಪನವರು ತಮ್ಮ ಅಕ್ಕ, ಅವರು ಒಂದೇ ಕುಟುಂಬವಿದ್ದಂತೆ. ತಮ್ಮ ಸಮಸ್ಯೆಗಳನ್ನು ಕಾಂಗ್ರೆಸ್ ಪಕ್ಷದ ಕಿರಿಯರು ಬಗೆಹರಿಸುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಈಗಾಗಲೇ ಬಾಗಲಕೋಟ್ ಲೋಕಸಭೆಯ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟಿದ್ದು, ಹೀಗಾಗಿ ಬಾಗಲಕೋಟೆಯಲ್ಲಿ ಬದಲಾವಣೆಯ ಗಾಳಿ ಬೀಸುತ್ತಿದ್ದು, ಪ್ರತಿ ಗ್ರಾಮಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಉತ್ತಮವಾದ ಪ್ರತಿಕ್ರಿಯೆ ದೊರೆಯುತ್ತಿದ್ದು, ಈ ನಿಟ್ಟಿನಲ್ಲಿ ಬಾಗಲಕೋಟೆ ಲೋಕಸಭೆಯ ಕಾಂಗ್ರೆಸ್ ಪಕ್ಷದ ಗೆಲುವು ಖಚಿತ ಎಂದರು. ಇರುವಂತಹ ಏನು ಡೆವಲಪ್ಮೆಂಟ್ ವರ್ಕ್ಸ್ ಇದೆ, ಅಭಿವೃದ್ಧಿ ಕೆಲಸಗಳಿದೆ, ಅದು ಸ್ಥಗಿತವಾಗಿವೆ. ಸೊ ಅದಕ್ಕಾಗಿ ನಾನೇನಾದರೂ ಅಧಿಕಾರಕ್ಕೆ ಬಂದೆ ಅಂತಂದರೆ ನಾನು ಬಹಳ ಪ್ರಾಮಾಣಿಕತೆಯಿಂದ ಜನರ ಒಂದು ಕೊರತೆಗಳನ್ನು ನಿವಾರಣೆ ಮಾಡೋದಕ್ಕೆ ಎಲ್ಲ ರೀತಿಯಿಂದ ನಾವು ಪ್ರಯತ್ನವನ್ನು ಮಾಡ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ಬಹಳ ವೀಣಾ ಕಾಶಪ್ಪನವರು ಕೂಡ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ಕರೆ ಕೇಳ್ತಿರೋ ಅಂತಕ್ಕಂಥ ಮಾತು ಕೇಳಿ ಬರ್ತೈತಿ. ಅದನ್ನು ಯಾವ ರೀತಿ ಶಮನ ಮಾಡ್ತೀರಿ ಅಥವಾ ಅದನ್ನು ಯಾವ ರೀತಿ ಎದುರು ತಾವು ಫೇಸ್ ಮಾಡ್ತೀರಿ? ಸರ್, ಯಾವುದೇ ಕುಟುಂಬ ಇತ್ತಂದ್ರೆ ಬಹಳ ಒಂದು 6 ಮಂದಿ ಅಣ್ತಂಬರಿದ್ರೆ ಅವರ ಜೀವನ ಚಿಕ್ಕ ಸಮಸ್ಯೆ, ಅದು ನಮ್ಮ ಪಕ್ಷದ ಸಮಸ್ಯೆ. ಪಕ್ಷದ ವರಿಷ್ಠರು ಅದನ್ನು ಬಗೆಹರಿಸ್ತಾರೆ ಅನ್ನೋ ನನ್ನ ನಂಬಿಕೆ ಇದೆ. ನಾವೆಲ್ಲರೂ ಒಗ್ಗಟ್ಟಿನಿಂದಲೇ ಎಲೆಕ್ಷನ್ ಎದುರಿಸ್ತೀವಿ ಅನ್ನೋದು ನನ್ನ ಬಂತು ಸರ್. ಮೇಡಮ್, ಕೋಟೆನಾಡು ಬಾಗಲಕೋಟೆಯಲ್ಲಿ ಸತತ 20 ವರ್ಷಗಳವರೆಗೆ ಸರ್, ಅವರು ಬಹಳ ಒಳ್ಳೆಯವರು. ಅವರು ನಮ್ಮ ಹಿರಿಯರು. ಮುಂಬರುವಂತಹ ಚುನಾವಣೆಯಲ್ಲಿ ನಾನು ಅವರಂತಷ್ಟೇ ಅಲ್ಲ, 20 ವರ್ಷಗಳಲ್ಲಿ ಕ್ಷೇತ್ರಕ್ಕೆ ಏನು ಅಭಿವೃದ್ಧಿ ಆಗಿದೆ ಅನ್ನುವಂತಹ ಒಂದೇ ಒಂದು ಪ್ರಶ್ನೆನೇ ಇಟ್ಕೊಂಡು ನಾವು ಇಂತಹ ಒಂದು ಸರ್ವಾಂಗೀಣ ಅಭಿವೃದ್ಧಿಗೋಸ್ಕರ ಇರುತ್ತೆ ಸರ್. ಅಲ್ಲಿ ಯಾವತ್ತಿದ್ರೂ ಕೂಡ ಸಾಮಾನ್ಯ ಜನರ ಜಯದಗೋಸ್ಕರ ಇರುತ್ತೆ. ಅಲ್ಲಿ ಯಾವತ್ತಿದ್ರೂ ಕೂಡ ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಹಾಗೂ ನಾಯಕರ ಒಂದು ಪಡೆಯ ಪರಿಶ್ರಮವನ್ನು. ಈ ಸಂದರ್ಭದಲ್ಲಿ ಶಾಸಕ ಜೆಟಿ ಪಾಟೀಲ್, ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರಾದ ರಾಜೇಂದ್ರ ದೇಶಪಾಂಡೆ, ಡಾಕ್ಟರ್ ಸಾಗರ್ ತೆಕ್ಕೆನ್ನವರ್, ಪಡಿಯಪ್ಪ ತಿರ್ಕಂಡವರ್, ಅನುವೀರಯ್ಯ ಪ್ಯಾಟಿಮಠ, ರವಿ ನಾಗನಗೌಡರ್, ಪಿಎಲ್ ಕೋಲಾರ್, ಪರುತಯ್ಯ ಕಿರೆಮಠ್, ಶ್ರೀಶೈಲ್ ಸುಗೂರು, ಸಿದ್ದಲಿಂಗಯ್ಯ ಲಂಗಟದ್, ಪರ್ಸಪ್ಪ ಹೊಸಗೌಡ್ರು, ರಮೇಶ್ ಭೀಮಪ್ಪ ನಾಯಕ್, ಸೋಮನಗೌಡ ಪಾಟೀಲ್ ಸೇರಿದಂತೆ ನಾನಾ ಗಣ್ಯರು ಉಪಸ್ಥಿತರಿದ್ದರು. ಹನುಮಂತ್ ಗುರ್ಲಿ, ಸತ್ಯಂ ನ್ಯೂಸ್, ಬೀಳ್ಗಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.